ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ. ಇವತ್ತು ನಾವು ಚೋಚಗುಡ್ಡ ಗ್ರಾಮದಲ್ಲಿ ಬಾಲಮೇಳವನ್ನು ಆಯೋಜಿಸಿದ್ದೀವಿ. ಇದರ ಉದ್ದೇಶ ಏನಂದ್ರೆ ಅಂಗನವಾಡಿ ಕೇಂದ್ರಕ್ಕೆ ಸಮುದಾಯದೊಂದಿಗೆ ಉತ್ತಮವಾದ ಸಂಬಂಧವನ್ನು ಏರ್ಪಡಿಸಲು, ಮಕ್ಕಳ ಹಾಜರಾತಿಯನ್ನು ಬೆಳೆಸಲು ಹಾಗೂ ಉತ್ತಮವಾಗಿ ಮಕ್ಕಳಿಗೆ ನಾವು ಹೇಗೆಲ್ಲ ಅಭ್ಯಾಸವನ್ನು ಹೇಳುತ್ತೀವಿ, ಹೇಗೆಲ್ಲ ಮಕ್ಕಳ ಬುದ್ಧಿಮಟ್ಟವನ್ನು ಹೆಚ್ಚಿಸುತ್ತೇವೆ ಅನ್ನುವುದನ್ನು ಪಾಲಕರಿಗೆ ಗಮನದಲ್ಲಿ ತರಿಸುವುದಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಏರ್ಪಾಡು ಮಾಡಿದ್ದೀರಿ ಅಂತ? ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಸ್ಟಾಲ್ ಅನ್ನ ಆಯೋಜನೆ ಮಾಡಿದ್ದೀವಿ. ಆ ಸ್ಟಾಲ್ ಯಾವುದಂದ್ರೆ ಮಕ್ಕಳ ಬುದ್ಧಿಮಟ್ಟ, ಕ್ರಿಯಾತ್ಮಕ, ಭಾಷಾ ಚಟುವಟಿಕೆ ಹಾಗೂ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ, ದೈಹಿಕ ಚಟುವಟಿಕೆ ಯಾವೆಲ್ಲ ಮಕ್ಕಳಲ್ಲಿ ಬೆಳವಣಿಗೆಗಳ ಹಂತಗಳದಾವು ಅವೆಲ್ಲ ಮಕ್ಕಳಲ್ಲಿ ಯಾವ ರೀತಿಯಾಗುತ್ತವೆ ಅಂತ ಹೇಳಿ ಮಟೀರಿಯಲ್ ಮುಖಾಂತರ ಪಾಲಕರಿಗೆ ಅದನ್ನು ವಿವರಣೆಯನ್ನು ಕೊಡ್ತೀವಿ ನಾವು. ಆಮೇಲೆ ಮಕ್ಕಳ ಮುಖಕ್ಕೆ ಚಿತ್ರ ಬಿಡಿಸುವುದರ ಮೂಲಕ ಹಾಗೂ ಮಕ್ಕಳ ನೃತ್ಯ ಹಾಗೂ ಡ್ಯಾನ್ಸ್, ಅವರ ಹಾಡು, ಆಮೇಲೆ ಆಟದ ಚಟುವಟಿಕೆ, ಅಭ್ಯಾಸದ ಚಟುವಟಿಕೆ, ಕಲೆ. ಒಟ್ಟಾರೆಯಾಗಿ ಇವತ್ತು ಅಂಗನವಾಡಿ ಶಿಕ್ಷಣದಲ್ಲಿ ಮಾಡ್ತಕ್ಕಂಥ ಪಾಠಕ್ಕಿಂತ ಈ ಕಾರ್ಯಕ್ರಮ ಹೇಗೆ ವಿಭಿನ್ನವಾಗಿರುತ್ತೆ ಅಂತ? ತುಂಬಾ ವಿಭಿನ್ನವಾಗಿರುತ್ತದೆ ಸರ್. ಯಾಕಂದ್ರೆ ನಾವು ಕನ್ನಡ ಶಾಲೆ ಒಳಗಾತು, ಕಾನ್ವೆಂಟ್ ಅಲ್ಲೇ ಆತು, ಹೆಚ್ಚೆಲ್ಲ ಬರೀ ಅಭ್ಯಾಸದಲ್ಲಿ ಅಷ್ಟ ಗಮನ ತೊಡಗಿಸ್ತಾರ. ನಾವು ಹಂಗಲ್ಲ, ಎಲ್ಲ ಆಟದ ಮುಖಾಂತರ ಎಲ್ಲ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಆಮೇಲೆ ಭೌತಿಕ ಮಟ್ಟ ಎಲ್ಲ ಬೆಳೆಯುವುದಕ್ಕಾಗಿ ನಾವು ಹೆಚ್ಚಿನ ಮಟ್ಟದೊಳಗೆ ಮಕ್ಕಳನ್ನ ಪ್ರಿಪೇರ್ ಮಾಡ್ತೀವಿ. ಒಟ್ಟಾರೆಯಾಗಿ ಎಷ್ಟು ಅಂಗನವಾಡಿಗಳು ಇದರಲ್ಲಿ ಪಾಲ್ಗೊಂಡಿವೆ ಇವತ್ತು? ಚೋಚಗುಡ್ಡ ಕೇಂದ್ರದಲ್ಲಿ 5 ಕೇಂದ್ರಗಳಿವೆ. ಅವು 5 ಕೇಂದ್ರಗಳು ಹಾಗೂ ಬನಶಂಕರಿ ಕೇಂದ್ರದಿಂದ 1 ಅಂಗನವಾಡಿ ಇದೆ. ಅದು ಒಂದು 6 ಕೇಂದ್ರಗಳು. ಈ ಕಾರ್ಯಕ್ರಮದಲ್ಲಿ 6 ಕೇಂದ್ರವನ್ನು ಒಳಗೊಂಡ ಪಾಲಕರು, ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿದ್ದಾರೆ. ಇದ್ರಾಗ ಅಲ್ಲೇ